ಓಕೆ ಸ್ನೇಹಿತರೆ, ಇವಾಗ ಪುರಾಣ ಕೇಳಕ್ಕೆ ಹೊಂಟಿದ್ದೀವಿ ನೋಡ್ರಿ. ಇವತ್ತು ಒಂದೇ ದಿನ ಲಾಸ್ಟ್ ಹೌದಿಲ್ಲ, ನಾಳೆ ಪುರಾಣ ಹೇಳೋದ. ಅದೇ ಕುಂಭ ಮೇರದ ಎಲ್ಲ ಮುಗಿದು ಬಂದಿಂದ ಒಂದು 2 ನೋಡಿ ಹೇಳಿಕೆ ಮುಗಿಸ್ಬಿಡ್ತಾರೆ ಅಷ್ಟೇ. ಇವತ್ತು ಲಾಸ್ಟ್ ನೋಡ್ರಿ. ಸಂಜೆ ಹೊತ್ತು ಪುರಾಣ ಹೇಳೋದಂದ್ರೆ ನಾಳೆಗೆ ಹೋಗ್ಬಿಡ್ತಾರೆ ಪುರಾಣಿಕರು, ಇರೋಲ್ಲ. ಪುರಾಣ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಪುರಾಣ ಕೇಳಕ್ಕೆ ಹೋಗಮ್ಮವ. ಇವತ್ತು ಒಂದಿನ ಆದಂತಳವ್ವ, ಅದಕ್ಕೆ ಹೋಗಿ ಬರ್ತೀವಿ ನೋಡ್ರಿ. ಸ್ವಲ್ಪ ನೀರು ಕುಡ್ದು ಯಾವ ಒಂದು ಬಾಟ್ಲಿ ನೀರು ತುಂಬ್ಕೊಳಮ್ಮನು. ಅದು ಕೇವಲ 1200 ರೂಪಾಯಿಗೋಸ್ಕರ. 1200 ರೂಪಾಯಿ ತಿಂಗಳಿಗೆ ಖರ್ಚಿಗೆ ಕೊಡ್ಬೇಕಂತ ಹೇಳಿ ಮಗನ ಮೇಲೆ ಇವನು ಕೇಸ್ ಮಾಡಿದ್ದಾನಂದ್ರೆ ಇದು ಎಂಥ ವಿಚಿತ್ರ ಕೇಸ್ ಇದು. ಇದನ್ನ ಸ್ಪೆಷಲ್ ಆಗಿ ನಾನು ನೋಡಬೇಕು, ಕೇಳಬೇಕು ಆ ವಕೀಲರಿಗೆ ಇಬ್ಬರಿಗೆ ಅಂತ ಹೇಳಿ ಆ ಇಬ್ಬರು ವಕೀಲರಿಗೆ ಹೇಳ್ತಾನೆ. ಇವ್ರನ್ನ ಆಮೇಲೆ ನನ್ನ ಕೋಣೆ ಒಳಗೆ ಕರ್ಕೊಂಡು ಬರ್ರಿ ಅಂತ ಹೇಳಿ ಹೇಳ್ತಾನೆ. ಆವಾಗ ವಕೀಲರು ಇಬ್ಬರು ಕಡೆ ಇರುವಂಥ ವಕೀಲರು, ತಂದೆ ಮತ್ತು ಮಗನ ಕಡೆ ಇರುವಂಥ ವಕೀಲರು ಆ ಕೇಸ್ಗಳ ಮುಗಿದ ನಂತರ ಜಡ್ಜ್ ಸಾಹೇಬರ ಕೋಣೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಬ್ಬರಿಗೆ ಅಪ್ಪ ಮಗನಿಗೆ ಜಡ್ಜ್ ಸಾಹೇಬರು ಕೂತಿರ್ತಾರೆ. ಅಪ್ಪ ಮಗ ಇಬ್ಬರು ನಿಂತಿರ್ತಾರೆ. ಸೈಡಲ್ಲಿ ಇಬ್ಬರು ಲಾಯರ್ಗಳು ನಿಂತಿರ್ತಾರೆ. ತಂದೆ ಆದವರಿಗೆ ಕೇಳ್ತಾರೆ ಜಡ್ಜ್, ಏನಪ್ಪ ನಿನ್ನ ಮಗನ ಮೇಲೆ ನೀನು ಕೇಸ್ ಮಾಡಿ, ಇರೋ ಒಬ್ಬನೇ ಮಗ ಅಂತ ಹೇಳ್ತೀವಿ, ಕೇಸ್ ಮಾಡಿ ಅಲ್ಲ. ಹೌದು ರೀ ಸಾಹೇಬ್, ಮಾಡಿದ್ದೆ ಖರೆ. ಯಾಕ, ಎದ್ರ ಸಲುವಾಗಿ ಮಾಡಿ? ನನಗೆ ತಿಂಗಳಿಗೆ 1200 ರೂಪಾಯಿ ಕೊಡಬೇಕು. ಅವಾಗ ಮಗನಿಗೆ ಕೇಳ್ತಾನೆ, ಏನಪ್ಪ ಮತ್ತು ತಂದೆ ಖರ್ಚಿಗೆ ನೀನು ಕೊಡಬೇಕಾಗಿತ್ತಲ್ಲ, ಮತ್ತು ಯಾಕೆ ಕೊಡೋದಿಲ್ಲ? ಕೊಟ್ಟು ಬಿಡಲ್ಲ, ಕೊಟ್ಟರೆ ಕೇಸೇ ಮುಗಿದು ಹೋಯ್ತು. ಅವಾಗ ಮಗ ಆದವನು ಹೇಳ್ತಾನೆ, ರೀ ನನಗೆ ಹೊರಗೆ ಇರ್ಲಿಕ್ಕೆ ನನ್ನ ಹೆಂಡತಿ ಸ್ವಲ್ಪ ಕಿರಿಕಿರಿ ಮಾಡಿದಕ್ಕೆ ನಾವು ಮನೆ ಹೊರಗೆ ಮಾಡೀವಿ. ನಮ್ಮ ಅಪ್ಪ ಒಪ್ಕೊಂಡು ನಮಗೆ ಹೊರಗೆ ಮನೆ ಮಾಡ್ಲಿಕ್ಕೆ ಹೇಳೋಣ. ಅವನ ಒಪ್ಪಿಗೆ ಮೇರೆಗೆ ನಾವು ಮನೆ ಹೊರಗೆ ಮಾಡೀವಿ ಗಂಡ ಹೆಂಡತಿ. ಆದರೆ ಈಗ 1200 ರೂಪಾಯಿ ಕೇಳಿಕತ್ತಾನ. ಅದು ಯಾಕೋ ಗೊತ್ತಿಲ್ಲ. ಅವರಿಗೆ ತಿಂಗಳಿಗೆ 25,000 ರೂಪಾಯಿ ಪಗಾರ ಅದ, ಪೆನ್ಷನ್ ಬರ್ತದೆ ನಮ್ಮ ತಂದೆಗೆ. ಆದ್ರೆ 1200 ರೂಪಾಯಿ ಯಾಕೆ ಕೇಳ್ತಾನ ಗೊತ್ತಿಲ್ಲ. ಜಡ್ಜಿಗೆ ವಿಚಿತ್ರ ಅನಿಸ್ತು. ತಿಂಗಳಿಗೆ 25,000 ಪಗಾರ ಅದಂದ್ರೆ ಮತ್ತೆ 1200 ರೂಪಾಯಿ ಯಾಕಪ್ಪ ನಿನ್ನ ಮಗನಿಗೆ ಕೇಳ್ತೀವಿ ಅಂತ ಹೇಳಿ ಕೇಳಿದಾಗ ತಂದೆ ಅದ ಹೇಳ್ತಾನೆ, ಅದು ನನಗೇನು ಗೊತ್ತಿಲ್ಲ, ನನಗೆ ಒಟ್ಟು 1200 ರೂಪಾಯಿ ಕೊಡಬೇಕು. ಅದು ಒಮ್ಮೆ ಕೊಡೋದಿಲ್ಲ, ವಾರಕ್ಕೆ 300 ರೂಪಾಯಿ ಕೊಡ್ಬೇಕು. ಅವನು ಒಂದು ವಾರಕ್ಕೆ 300, ತಿಂಗಳೊಳಗೆ 4 ವಾರ, ಪ್ರತಿ ವಾರ 300 ರೂಪಾಯಿ ನನಗೆ ಕೊಟ್ಟು ಹೋಗ್ಬೇಕು ಅನ್ನೋ. ಜಡ್ಜಿಗೆ ವಿಚಿತ್ರ ಅನ್ನಿಸ್ತು. ಇದು ಎಂತ ತಂದೆ 25,000 ಮತ್ತು ಒಂದು ಆಳು ಇಟ್ಕೊಂಡು ನನ್ನ ಕೈಯಾಗೆಲ್ಲ ಅಡುಗೆ ಮಾಡಿಕೊಳ್ಳಕ್ಕೆ, ಊಟ ಚಹಾ, ಆತನ ಬಟ್ಟೆ ತೊಳಿಲಿಕ್ಕೆ, ಮನೆ ಕೆಲ್ಸಕ್ಕೆ ಒಂದು ಆಳದ ಎಲ್ಲ ಅದು ಹೇಳ್ತಾನೆ ಮಗ. ತಿಂಗಳಿಗೆ ಒಂದು 6,000 ರೂಪಾಯಿ ಆಳಿ ಕೊಡ್ತಾನೆ, ಮಿಕ್ಕಿದೆಲ್ಲ ಖರ್ಚಿಗದ, ಏನೂ ಕಡಿಮೆ ಇಲ್ಲ. ಆದ್ರೂ 1200 ರೂಪಾಯಿ ಯಾಕೆ ಬಿಡ್ತಾರೋ ಗೊತ್ತಿಲ್ಲ. ಜಡ್ಜ್ ಅವರು ಮತ್ತೆ ಒತ್ತಾಯ ಮಾಡಿ ಕೇಳ್ತಾರೆ ತಂದೆಗೆ, ಯಾಕ್ರಪ್ಪ ಹಿಂಗ್ಯಾಕೆ ಮಾಡಿ ನಿನ್ನ ಮಗನ ಮೇಲೆ? ಅದೇನು ಗೊತ್ತಿಲ್ಲ ಸರ್, ನನಗೆ ಮಾತ್ರ 1200 ರೂಪಾಯಿ ಕೊಡ್ಲೇಬೇಕು. ನಾನು 25,000 ಪಗಾರ ಇರಲಿ ಏನೇ ಇರಲಿ, ಅದು ನನ್ನ ವೈಯಕ್ತಿಕ ಗಳಿಕೆ. ಆದ್ರೆ ನನ್ನ ಮಗನಿಂದ ಮಾತ್ರ ನನಗೆ ತಿಂಗಳಿಗೆ ಅದು ಒಮ್ಮೆಲೆ ಕೊಡಬಾರ್ದು, ವಾರಕ್ಕೆ 300 ರೂಪಾಯಿ ಕೊಟ್ಟು ಹೋಗ್ಬೇಕು ನನಗೆ. ವಿಚಿತ್ರ ಅನಿಸ್ಬಿಟ್ಟು ಮಗನಿಗೂ ಗೊತ್ತಿಲ್ಲ ಯಾಕೆ ನಮ್ಮ ಅಪ್ಪ ಹಿಂಗೆ ಮಾಡಕತ್ತಾನೋ. ಅಪ್ಪನ ಮೇಲೆ ಸಿಟ್ಟ ಅವನಿಗೆ. ಜಡ್ಜ್ ಅವರು ಕೇಳ್ತಾರೆ ಲಾಸ್ಟಿಗೆ, ದಯವಿಟ್ಟಪ್ಪ ಮರಾಯ, ನಾ ಜಡ್ಜ್ ಅಲ್ಲ, ನಿನ್ನ ಫ್ರೆಂಡ್ ಅಂತ ತಿಳ್ಕೊ, ಯಾಕೆ ಮಾಡಕತ್ತಿ ನಿನ್ನ ಮಗನ ಮೇಲೆ? 25,000 ಪಗಾರ ಇಟ್ಕೊಂಡು ಖರ್ಚದ, ಕೈಯೊಳಗೆ ಆಳದ ಎಲ್ಲ ಇದ್ರು ಮಗನ ಮೇಲೆ ಯಾಕೆ ದ್ವೇಷ ಮಾಡಾಕತ್ತಿ? ನಿನ್ನ ಸೊಸಿ ಮೇಲೆ ಏನಾರ ದ್ವೇಷ ಇದ್ರೆ ಹೇಳು. ಇಷ್ಟೆಲ್ಲ ಜಡ್ಜ್ ಕೇಳಿದಾಗ ತಂದೆ ಹೇಳ್ತಾನೆ, ತಂದೆ ಕಣ್ಣೊಳಗೆ ನೀರು ಬರ್ಲಿಕ್ಕೆ ಶುರು ಆಗ್ತದೆ. ಸಾಹೇಬ್ರ, ನಾನು ಯಾಕೆ ಈ ದುಡ್ಡನ್ನು ಕೇಳ್ತೀನಿ ಅಂತ ಕೇಳಿದ್ರೆ, ಇರೋದು ಒಬ್ಬ ಮಗ, 2 ವರ್ಷ ಆಯಿತು ನನ್ನಿಂದ ಸಸಿ ಬೇರೆ ಇರೋದು ಅಂತ ಹೇಳಿ ನಮ್ಮ ಮಗನಿಗೆ ಕಿರಿಕಿರಿ ಮಾಡ್ತಾ ಅಂದ್ಕೊಂಡು, ಆಯ್ತಪ್ಪ ನೀನು ಬೇರೆ ಇರು ಅಂತ ಹೇಳಿ ಇರ್ಲಿಕ್ಕೆ ನಾನೇ ಕೊಟ್ಟೀನಿ ಪರ್ಮಿಷನ್ನು. ನಾನೇ ಪರ್ಮಿಷನ್ ಕೊಟ್ಟೇನಿ. 2 ವರ್ಷ ಆಯಿತು ಹೋಗಿ ಮನೆ ಬಿಟ್ಟು, ಒಂದು ದಿವಸ ನಾನು ನೋಡ್ಲಿಕ್ಕೆ ಬಂದಿಲ್ಲ. ಮಗನ ಮುಖ ನೋಡ್ಬೇಕಂತ ಅನ್ನುವಂಥ ನನ್ನ ಹಂಬಲದ ಜೀವನಕ್ಕೆ ಮಗನ ಮುಖ ನೋಡುವಂಥ ಅವಕಾಶ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈ ಕೇಸನ್ನು ದಾವೆ ಮಾಡಿ ಹುಡಿದ್ದೀನಿ ನಾನು ಕೋರ್ಟ್ ಒಳಗೆ. ಈ 1200 ರೂಪಾಯಿನ ನಾನು ಒಮ್ಮೆನೂ ಕೂಡ ಕೊಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ? ವಾರಕ್ಕೆ 300 ರೂಪಾಯಿದಂತೆ 1200 ಕೊಡ್ಬೇಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವಾರಕ್ಕೆ 300 ರೂಪಾಯಿ ಕೊಡ್ಲಿಕ್ಕೆ ನನ್ನ ಮಗ ನನ್ನ ಮನೆಗೆ ಬಂದಾಗ ಅವನ ಮುಖ ನೋಡಬೇಕು ಅನ್ನೋ ಒಂದೇ ಒಂದು ಆಸೆಗೋಸ್ಕರ ನಾನು ಆ ಮಗನ ಮೇಲೆ ಈ ದಾವೆಯನ್ನು ಹೂಡಿದ್ದೀನಿ. ಇದರಷ್ಟ ಅರ್ಥ ಇಷ್ಟೇ, ಯಾವುದೇ ತಂದೆ ತಾಯಿ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ಹೊರತು ಮಕ್ಕಳ ಒಂದು
ವಿನಾಶವನ್ನು ಬಯಸೋದಿಲ್ಲ. ಹಂಗೆ ಇವತ್ತಿನ ಈ ಡಾಕ್ಟರ್ ತಂದೆ ನಮ್ಮ ಮುಂದೆ ಬಂದು ನಮ್ಮ ವಯಸ್ಸಲ್ಲಿ ನನಗಿಂತ ಭಾಳ ದೊಡ್ಡವರು ಕೈ ಮುಕ್ಕೊಂಡು ನಿಂತಿದ್ರು. ಆ ಸಂದರ್ಭ ನೆನಪಾದ್ರೆ ನನಗೆ ಇನ್ನೂ ಕಣ್ಣಾಗ ನೀರು ಬರ್ತಾವ. ಆದರೂ ಸಾರ್ಥಕ ಆಗ್ಯದ. ನಾವು ಮಾಡಿರುವಂಥ ಒಂದು 2 ಏಟನ್ನು ಕೊಟ್ಟಿದ್ದು, ಅವರು ನಮ್ಮಲ್ಲಿ ಬೇಡಿಕೊಂಡಿದ್ದು ಇದೆಲ್ಲ ಸಾರ್ಥಕ ಆಗ್ಯದ ಇಟ್ಕೊಂಡು ನನಗೂ ಖುಷಿ ಆಗ್ಯದ. ಇದು ನನ್ನ ದುಃಖದ ಕಣ್ಣೀರಲ್ಲ, ಹೆಮ್ಮೆಯ ಕಣ್ಣೀರು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಓಕೆ ಸ್ನೇಹಿತರೆ, ನೋಡಿ ಇಷ್ಟೊತ್ತು ಮಾತಾಡಿದ್ರಲ್ಲ, ಒಂದು ತಂದೆ ಮಗನ ನಿಜವಾದ ಒಂದು ಘಟನೆ, ಅದು ನೈಜ ಘಟನೆ ಆಧಾರಿತ ಒಂದು 4 ಲೈನ್ ಹೇಳಿದ್ರಲ್ಲ, ಏನು ತಂದೆ ಮಗನ ಬಗ್ಗೆ ಒಂದು ಮಾತು ಹೇಳಿದ್ರಲ್ಲ, ಇಷ್ಟೊತ್ತು ಮಾತಾಡಿದವರು ನನ್ನ ಚಿಕ್ಕಪ್ಪ. ಅದು ನಿಜವಾಗ್ಲೂ ಆ ಕತೆ ಕೇಳಿದ ಬಳಿಕ ನನಗೂ ಕಣ್ಣಲ್ಲಿ ನೀರು ಬಂತು. ತಂದೆ ಮಕ್ಕಳು ಅಂದ್ರೆ ಈ ಥರ ಇರಬೇಕಪ್ಪ, ಅಂದ್ರೆ ಮಗನ ಮ್ಯಾಗ ತಂದೆ ಎಷ್ಟು ಪ್ರೀತಿ ಇಟ್ಕೊಂಡಿರನಲ್ಲ ಅನ್ನೋದು ಒಂದು. ನಿಜವಾಗ್ಲೂ ಎಲ್ಲರೂ ಹಾಗೆ ಇರ್ತಾರೆ ಬಿಡ್ರಿ, ಆದರೂ ಮಗನ ಮುಖ ನೋಡೋಕ್ಕೋಸ್ಕರನಾದ್ರೂ ಆ ದಾವೆ ಹೂಡಿರ್ತಾನಲ್ಲ, ಅದನ್ನು ಕೇಳಿದ ಬಳಿಕ ನಮ್ಗೆ ಅಯ್ಯೋ ಪಾಪ ಅನ್ನಿಸ್ಬಿಡ್ತು. ಓಕೆ, ಮುಂದೆ ಹೋಗೋಣ. ಏನಪ್ಪ ಅಂತಂದ್ರೆ ನೋಡಿರಿ, ಈಗ ಸನ್ಮಾನ ಮಾಡ್ತಾ ಇದ್ರಲ್ಲಪ್ಪ, ಯಾರಪ್ಪ ಅಂತಂದ್ರೆ ನನ್ನ ತವ್ರ ಮನೆ ಊರಿನ ಹುಡುಗ, ಅಂದ್ರೆ ತಮ್ಮ ಅಂತ ಹೇಳ್ಕೊತೀನಿ ನೋಡಿರಿ. ನಾನು ಊರಿನ ಮಗ ಅವನು. ನಾನು ನಿಜಕ್ಕೂ ಹೇಳ್ಕೊತೀನಿ ಏನಪ್ಪ ಅಂದ್ರೆ ಆ ಊರಿನ ಮಗಳು ನಾನು ಕೂಡ ಅಂತ ಹೆಮ್ಮೆ ಅಂತ ಹೇಳ್ಕೊತೀನಿ. ಹಾಗೆ ತಮ್ಮ ಆಗಬೇಕು. ಆದ್ರೆ ಅವರು ಬೇರೆ ನಾವು ಬೇರೆ, ಆದ್ರೆ ನಮ್ಮ ಮನಸ್ಸು ಇದರಿಂದ ಒಂದೇ ಅಂತ ಹೇಳ್ಕೊತೀವಿ. ಯಾವಾಗಲೂ ನಾವು ಕೂಡ ಹಾಗೆ ಇದೀವಿ, ಅಕ್ಕ ತಮ್ಮನಾಗೆ ಇದ್ದೀವಿ. ಅವರು ಅದೇ ಊರಿನಲ್ಲಿ ಇಷ್ಟೊತ್ತೇ ನಮ್ಮ ಚಿಕ್ಕಪ್ಪ ಅನ್ನಲ್ಲ, ಅವ್ನ ಕೈಯಾಗ ಕಲ್ತಂಥ ಹುಡುಗ, ಕಲಿತು ಒಂದು ರೂಪ ಅದ. ಏನಪ್ಪ ಅಂತಂದರೆ ಇವಾಗ ಡಾಕ್ಟ್ರ್ ಅದ, ನಾನು ಡಾಕ್ಟ್ರ್ ಪದವಿ ಪಡೆದನಲ್ಲ. ಹೀಗಾಗಿ ನಮ್ಮ ಚಿಕ್ಕಪ್ಪ ನಾನು ಕಟ್ಟದಿರುವಂಥ ಒಂದು ಕಲ್ಲು ಮೂರ್ತಿ ಆಯ್ತಲ್ಲ, ನನಗೆ ನಿಜಕ್ಕೂ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ಒಂದು 4 ಮಾತಾಡಿದರು. ಎಷ್ಟು ಖುಷಿ ಆಗುತ್ತಲ್ವ ಸ್ನೇಹಿತರೆ, ಎಷ್ಟು ಹೆಮ್ಮೆ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ. ಒಂದು ನಮ್ಮ ತವ್ರ ಮನೆಯ ಒಂದು ಹುಡುಗ ಈ ಥರ ಒಂದು ಸ್ಟೇಜ್ ಮೇಲೆ ಹತ್ತೇನಪ್ಪ, ಒಂದು ಸ್ಥಾನ ಪಡೆದನಪ್ಪ ಅಂತಂದರೆ ಎಲ್ರಿಗೂ ಖುಷಿಯಾಗಿರುತ್ತೆ. ನಿಜವಾಗ್ಲೂ ನಾನು ಕೂಡ ಹೇಳ್ತೀನಿ ನಮ್ಮ ತಮ್ಮ ಅಂತ ಹೇಳಿಬಿಟ್ಟು. ಜಾತಿ ಬೇರೆ ಇರ್ಬೋದು, ಅದು ಇದು ಬೇರೆ ಇರ್ಬೋದು, ಆದ್ರೆ ಮನಸ್ಪೂರ್ವಕ ಹೇಳ್ತೀನಿ. ನಾನು ನಮ್ಮ ತಮ್ಮನ ಹೆಂಡತಿ, ಅವ್ರ 2 ಮಕ್ಕಳು 3 ಮಕ್ಳು ಅದಾವು, ನನ್ನ ಅಳಿಯ ಸೊಸೆಂದರು ಅಂತೇಳಿ ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಪ್ಪ ಅಂದ್ರೆ ನಾವು ನಿಜವಾಗ್ಲೂ ಹಂಗೆ ಅದೀವಿ ಬಿಡ್ರಿ. ಅವ್ರು ಯಾವಾಗಲೂ ಅಕ್ಕಾರ ಅಂತಲೇ ಮಾತಾಡ್ತಿರ್ತಾರೆ, ನಾವು ತಮ್ಮ ಅಂತೀನಿ. ನಿಜವಾಗ್ಲೂ ಅಷ್ಟು ದೊಡ್ಡ ಪೋಸ್ಟ್ನೊಳಗೆ ಅದನ್ನು ಅವನು ಕೂಡ ಡಾಕ್ಟರ್ ಅದಾರ ಅವರು. ಸಾರಿ, ನಾನು ಯಾವಾಗಲೂ ಮಾತಿನೊಳಗೆ ನಾನು ನೀನು ತಾನು ಅಂತಲೇ ಮಾತಾಡೋದು ಜಾಸ್ತಿ, ಯಾಕಂದ್ರೆ ವಯಸ್ಸಿನೊಳಗೆ ದೊಡ್ಡ ಕೆಕ್ಕಿನ ಅಂತ ಹೇಳ್ಬಿಟ್ಟು ಆ ಥರ ಮಾತಾಡಿರ್ತೀನಿ. ಸಾರಿ. ಅವ್ರ ಹೆಸರು ಮಡಿವಾಳ, ಡಾಕ್ಟ್ರ್ ಅಂತದ್ರಲ್ಲ ಮಡಿವಾಳ. ನಾ ಯಾವಾಗಲೂ ಮಡಿವಾಳ ಅಂತಲೇ ಮಾತಾಡ್ತೀನಿ ಹೊರತು ಸರ್ ಡಾಕ್ಟ್ರ್ ಅಂತ ಯಾವತ್ತೂ ಮಾತಾಡಿಲ್ಲ. ಯಾಕಂದ್ರೆ ನನ್ನ ತಮ್ಮ ಅಷ್ಟೇ ನನಗೆ ಗೊತ್ತಿರೋದು. ಹೀಗಾಗಿ ಓಕೆ, ಈ ಥರ ಐತೆ ನೋಡ್ರಿ ನಮ್ಮೂರಿಂದು. ಒಂಥರ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇದೊಂದು ವಿಡಿಯೋ ತೊಗೊಂಡೆ. ಆಮೇಲೆ ನಮ್ಮ ಚಿಕ್ಕಪ್ಪ ಮಾತಾಡಿದ್ರಲ್ವ ಒಂದು 4 ಲೈನು, ಅಂದರೆ ಒಂದು ನೈಜ ಘಟನೆಯ ಒಂದು ಆಧಾರಿತ ಒಂದು ಕತೆ ಹೇಳಿದ್ರಲ್ವ, ನಿಜವಾಗ್ಲೂ ನನಗೂ ಒಂದು ಕೇಳ್ದಂಗೆ ಆಯ್ತು. ಅದು ನಾನು ನಿಜವಾಗ್ಲೂ ಆ ಕಥೆನ ಕೇಳಿದ್ದಿಲ್ಲ. ಕೇಳಿ ನನಗೂ ಕೂಡ ಸಂತೋಷ ಆಯಿತು. ಲಾಸ್ಟಲ್ಲಿ ನನ್ನ ಕಣ್ಣಲ್ಲಿ ನೀರು ಬಂತು. ನಮ್ಮ ತಾಯಿನೂ ಕುಂತಿದ್ರು, ತಾಯಿ ನಾನು ಇಬ್ಬರು ಕುಂತಿದ್ವಲ್ಲ, ನಮ್ಮ ತಾಯಿ ಕಣ್ಣಲ್ಲಿ ಕೂಡ ನೀರು ಬಂದು. ನೋಡವ, ಹೆಮ್ಮೆ ಅನ್ನಿಸ್ತದವ ಈ ಥರ ಇದನ್ನು ಮಾಡಿದಾಗ, ಒಂದು ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿದಾಗ. ಅವ್ರು ಕಟ್ಟದಂಥ 2 ಏಟು ಅವ್ರದ್ದು ಮೂರ್ತಿಯಾಗಿ ಬದಲಾಯ್ತಲ್ಲ, ಖುಷಿ ಅನ್ನಿಸ್ತದೆ ನೋಡವ. ಎಲ್ಲೈತವ ಈಗಿನ ಕಾಲಕ್ಕೆ ಅದು ಅಂತ ಹೇಳ್ತಿರ್ತಾರೆ. ಹೆಸರು ಹೇಳ್ಕೊಳಂಗೂ ಇರಂಗಲ್ಲ ರೀ. ಈಗ ಒಂದು ಲೆಕ್ಕಕ್ಕೆ ಹೇಳ್ಬೇಕಂತಂದ್ರೆ ಬೆಳೆದೀವಿ ನಾವು ಇವರಿಂದ, ನಾವು ಇವ್ರ ಕೈಯಾಗ ಕಲ್ತೇವೆ ಅನ್ನೋದೊಂದು ಇದನ್ನೇ ಇಲ್ಲರಿ ಈಗಿನ ಜನರಿಗೆ. ಆಯಿತಾ, ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ವ ನಾನು ಕೂಡ. ನಾವು ನಮ್ಮ ಗುರುಗಳು ಬಂದಿದ್ರು ಮನೆಗೆ, ಅವ್ರು ನೋಡಿ ಎಷ್ಟು ಖುಷಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಹೇಳ್ಕೊತೀನಿ ರೀ. ನಮ್ಮ ಗುರುಗಳು ಎಲ್ಲರೇ ಕಂಡ್ರಂದ್ರೆ ಅವ್ರು ಇದ್ದಲ್ಲೇ ಸರ್ ನಮಸ್ಕಾರ ಅಂತ ಹೇಳ್ತೀನಿ. ಅವ್ರು ಗುರುತು ಹಿಡಿದ್ರಂಗಲ್ಲ, ಆದರೂ ಅವ್ರ ಜೊತೆ ನಾನು ಮಾತಾಡ್ತೀನಿ. ಯಾಕೆ, ನಮಗೆ ಅವ್ರು ವಿದ್ಯೆ ಕಲಿಸಿದಂಥ ಗುರುಗಳು. ಹೀಗಾಗಿ ಅದೊಂದು ಖುಷಿ ಇರ್ತೈತೆ ನೋಡ್ರಿ. ನಾವು 4 ಅಕ್ಷರ ಕಲ್ತೀವಿ ಅಂದ್ರೆ ಅವ್ರು ತಿದ್ದಿರ್ತಾರೆ ರೀ ನಮ್ಮನ್ನು. ಒಂದು ಕಲ್ಲು ಒಂದು ಗುಂಡಗಲಾಗಿರ್ತೀವಿ ನಾವು, ನಮ್ಮನ್ನು ತಿದ್ದಿ ಅವ್ರು ರೂಪ ಮಾಡಿರ್ತಾರೆ, ಒಂದು ಮೂರ್ತಿ ಮಾಡಿರ್ತಾರೆ. ಅದನ್ನು ನಾವು ಎಷ್ಟೇ ದುಡ್ಡು ಕೊಡ್ತೀವಿ ಅಂದರೂ, ಕೊಟ್ಟು ಸಂಪಾದನೆ ಮಾಡ್ಕೋತೀವಿ ಅಂದ್ರೆ ಸಿಗಂಗಿಲ್ಲ ರೀ ಅದು ಶಿಕ್ಷಕರ ವೃತ್ತಿಯಲ್ಲಿ ಅದು ನನಗೆ ಹೇಳಕ್ಕೆ ವರ್ಡೂ ಬರ್ತಾಯಿಲ್ಲ ನಿಜಕ್ಕೂ. ಯಾಕಂದ್ರೆ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂತೀವಿ ಅಂದ್ರೆ ವಿದ್ಯೆ ಸಿಗೋದಿಲ್ಲ ರೀ. ದುಡ್ಡು ಬೇಕಾದಷ್ಟು ಕೊಟ್ಟರೆ ಬೇಕಾದ ಸಿಗ್ತೈತಿ, ಎಷ್ಟು ಎಲ್ಲ ಸಿಗ್ತೈತಿ ಜಗತ್ತಿನೊಳಗೆ. ಆದ್ರೆ ವಿದ್ಯೆ ಸಿಗುತ್ತೇನ್ರಿ ದುಡ್ಡು ಕೊಟ್ರೆ ಸಿಗೋದಿಲ್ಲ ರೀ. ಅದನ್ನು ನಾವು ತಲೆ ಖರ್ಚು ಮಾಡಬೇಕು, ಅಂಥ ಮಾಸ್ಟ್ರುಗಳಿರಬೇಕು. ಹಾಗಾಗಿ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀಶೈಲಗೌಡ ಬಿರಾದರ್ ಅವರು ಈ ಕಾರ್ಯಕ್ರಮನ ಉದ್ದೇಶಿಸಿ 1-2 ಮಾತುಗಳನ್ನಾಡೋಕ್ಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ಓಕೆ ಸ್ನೇಹಿತರೆ, ಪುರಾಣ ಎಲ್ಲ ಮುಗೀತು, ಪ್ರಸಾದ ಇಟ್ಟಿದ್ರು, ಎಲ್ಲರೂ ಕುಂತಿದ್ರು ಸಾಲಾಗಿ, ಎಲ್ರಿಗೆ ಕೊಟ್ಟಿದ್ರು. ನಮ್ದು ಲಾಸ್ಟ್ ಇತ್ತು ಅಲ್ಲಿ. ಹಿಂಗಾಗಿ ಬಾರ್ಬೇ ಇಲ್ಲೇ ಕೂಡೋಣ ಅಂತ ಹೇಳ್ಬಿಟ್ಟು ಅವನ್ನ ಈ ಕಡೆ ಮುಂದೆ ಕರ್ಕೊಂಬಂದೆ. ಆ ಕಡೆನೇ ಎಲ್ಲರೂ ಕೊಡ್ತಾಯಿದ್ರು, ಈ ಕಡೆ ಯಾರೂ ಬರ್ತಾನೆ ಇರಲಿಲ್ಲ. ಹೀಗಾಗಿ ನಮ್ಮ ಆಕಾಶಗಳದೇ, ಆಕಾಶ ಬಾರೋ ಒಂದಿಷ್ಟು ಪ್ಲೇಟ್ ತೊಗೊಂಡ್ಕೆ, ಒಂದಿಷ್ಟು ಅನ್ನ ತೊಗೊಂಡ್ಕೆ ಬಾರೋ, ಇಲ್ಲಿ ಸಪ್ರೇಟಾಗಿ ನಮ್ಗೆ ಹಾಕ್ಬಾ ಎಲ್ಲ ಬಡಿಸ್ಬಾ ಅಂತಂದೆ. ಅವಾಗ ನನ್ನ ಮಗ ಬಂದ, ಅವನು ಕೂಡ ನೋಡ್ರಿ ಪ್ರತಿದಿನ ಅವನು ಕೂಡ ಭಾಗಿಯಾಗ್ತಿದ್ದ. ಅನ್ನ ಪ್ರಸಾದ ಮಾಡಿದಲ್ಲಿ ಎಲ್ಲರ ಜನಗಳಿಗೆ ಪ್ಲೇಟ್ ಕೊಡೋದು, ಅನ್ನ ಸಾರು ಎಲ್ಲ ಹಾಕೋದು ಮಾಡೋದು ಮಾಡ್ತಾಯಿದ್ದ. ಈ ದೇವಸ್ಥಾನದೊಳಗೆ ನಾವು ಇದೊಂದು ಖುಷಿ ರೀ, 4 ಜನರ ಸೇವೆ ಮಾಡ್ದಂಗೆ ಆಗುತ್ತಾ ಅಂತ ಹೇಳ್ಬಿಟ್ಟು. ನನ್ನ ಮಗ ಇಂಥಲ್ಲಿ ಎಲ್ರಿ ಏನ್ರಿ ಹೋಗಬೇಕು ಮಾಡಬೇಕು ಅಂದ್ರೆ, ಓಡಾಡಬೇಕು ಅಂತಂದ್ರೆ ಅವಕ್ಕೆ ಹಿಂದೆ ಮುಂದೆ ನೋಡಲ್ಲ ನೋಡ್ರಿ. ಎಲ್ಲ ಈಗ ಅವ್ನ ಕೈಲಿ ಎಷ್ಟಾಗುತ್ತೆ ಎಲ್ಲ ಕೆಲಸ ಮಾಡಿ ಬರ್ತಾನೆ ನೋಡ್ರಿ. ಅಂಥ ಮಕ್ಕಳು ಇವು. ನಾನು ಕಲಿಸಿದ್ದೀನಿ ರೀ ಆ ಥರ ಪದ್ಧತಿ. ಯಾಕಂದ್ರೆ ಹೋಗಬೇಕು, ಜನಗಳ ಸೇವೆ ಮಾಡಬೇಕು. ಅಲ್ಲಿ ಜನಗಳ ಸೇವೆ ಅನ್ನೋದಕ್ಕಿಂತ ದೇವ್ರ ಸೇವೆ ಅಂತ ಹೇಳ್ಕೊತೀನಿ ರೀ ನಾನು. ಏನರ ಕಾರ್ಯಕ್ರಮ ಇದ್ದಲ್ಲಿ ನನ್ನ ಮಕ್ಳು ಮುಂದೆ ನಿಂತು ಓಡಾಡಿ ಬರ್ತಾರೆ ನೋಡ್ರಿ. ಇದೊಂದು ಖುಷಿ ವಿಚಾರ. ಹಂಗೆ ಬಾರಪ್ಪ ಅಂತಂದು ಅವ್ರು ನಮಗೆ ಕೊಡೋದಲ್ಲದೆ ಅಲ್ಲೇ 4 ಮಂದಿಗೆ ಎಲ್ಲರಿಗೆ ಹಂಗೆ ಕೊಟ್ಕೊತ ಬಂದ. ಮೊದಲು ಪ್ಲೇಟ್ ಕೊಟ್ಟ, ಮುಗಿಸ್ಕೊಂಡು ಸಜ್ಜಕ ತೊಗೊಂಡ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಇರ್ತೈತಿ ಊಟ ಮಾಡೋಕ್ಕೆ. ಹಾಗಾಗಿ ಆ ಕಡೆ ನೋಡೋಕತ್ತೈತಿ, ಎಲ್ಲರೂ ಆ ಕಡೆ ಹಾಗಾಗಿ ಹಿಂಗೆ ನಾವೆಲ್ಲರೂ ಹಿಂಗೆ ಹೋಗಿ ನನ್ನ ಮಗನ ಕಾರ ಬಾಯಿ ಅವೇನು ಬಡ್ಸೋಗಿರ್ತಾವಲ್ರಿ ಎಲ್ಲ ಹಾಕೊಂಡು ಹೋಗಿದ್ರು. ಮತ್ತು ಅವ್ನು ಸಣ್ಣ ಬೇಕಿತ್ತು ತೊಗೊಂಡು ಒಳಗೆ ಗುಡಿಯಾಗ ಹೋಗಿ ಮತ್ತು ಸಜ್ಜಕ ಅದು ತೊಗೊಂಡು ಸಾಂಬಾರು ಎಲ್ಲ ತೊಗೊಂಡು ಕೊಟ್ಟು ನೋಡ್ರಿ ನಾವು ಊಟ ಮಾಡ್ತೀವಿ. ಇದು ಇಷ್ಟೇ ಅಲ್ರಿ, ನಾವೆಲ್ಲರೂ ಮದುವೆಗೆ ಹೋಗಿರ್ತೀವಿ ರೀ. ಹೋದಾಗ ನಮ್ಮ ಮಕ್ಕಳು ಅಬ್ಬಿ ಆಗಲಿ ಆಕಾಶ ಆಗಲಿ ನಾವು ಇಲ್ಲೇ ಕುಂದ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟ್ ಬಡಿಸ್ಕೊಂಬಂದು ನನಗೆ ಊಟ ಕೊಡ್ತಾರೆ. ಹಿಂಗಾಗ್ರಿ ಮಕ್ಕಳು ಎಲ್ಲ ಗೊತ್ತಾಗುತ್ತಲ್ರಿ ಮಕ್ಕಳು ತಿಳಿದಕ್ಕೆ ನಾವು ಎಲ್ಲಿ ಹೋಗುತ್ತೆ ಯಾರು ಹೇಳಿಕೊಟ್ಟಿದ್ದಾರೆ ನಮ್ಮ ಅಪ್ಪ ನಮ್ಮ ಮಗನ ಹೇಳ್ಕೊಡ್ತಾರೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಕಾದೋದು ಐತಿ, ಪ್ರತಿಯೊಂದು ಕೆಲಸ ನಿಮ್ಮ ತಾಯಿ ಕೇಳ್ರಿ, ಕೇಳಬೇಕಪ್ಪ. ನಿಮ್ಮ ತಾಯಿ ಕುಂದಿರಿಸಿ ಯಾವ್ದೊಂದಾದ್ರೂ ಇದು ಮಾಡಿ ತಿರುಗಾಡೋಂಥ ಕೆಲಸ ನನ್ನ ಮಗಳಿಗೆ ಆಗಲ್ಲಪ್ಪ. ಇನ್ನೇ ಇನ್ನೇನಂತ ಒಂದಿನ ನಮ್ಮ ಅಪ್ಪ ಕುಂದಿರ್ಸ್ಕೊಂಡು ಹೇಳಿದ್ರಿ. ಅವಾಗಿಂದ ನಮ್ಮ ಮಕ್ಕಳು ತಿರುಗಾಡ್ಕೊಂಡು ಅವಾಗಿಂದ ಏನೇ ಇದ್ದರೆ ಎಲ್ಲೇ ಹೊರಗೆ ಹೋಗಿದ್ವಿ, ಅವರು ಎಲ್ಲೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೂ ನಾನು ಇಲ್ಲೇ ಕುಂದಿರಿ ಮತ್ತು ಇಬ್ರಿಗಿಬ್ರು ತೊಗೊಂಬಂದು ಓಡಾಡಿಕೊಡ್ತಾರೆ. ಆ ಟೈಮಲ್ಲಿ ನನಗೆ ಆಗೋ ಖುಷಿನೇ ಬೇರೆ ಇದೆ. ದೇವ್ರೇ ನಿಜವಾಗ್ಲೂ ನಾನು 2 ಕಾಲು ನೆಟ್ಟಿಗಿದ್ರೆ ನನ್ನ ಮಕ್ಕಳು ಎಷ್ಟು ನನ್ನ ಪ್ರೀತಿ ತೋರಿಸ್ತಿದ್ರೆ ಇಲ್ಲ. ನಾನು ಹ್ಯಾಂಡಿಕ್ಯಾಪ್ ಮಾಡಿದ್ದಕ್ಕೇ ನನಗೆ ಈ ಥರ ಎಲ್ಲ ಪ್ರೀತಿ ಸಿಗ್ತೈತಲ್ಲಪ್ಪ ಅಂತೇಳಿ ಖುಷಿ ಆಗುತ್ತೆ ಆ ಟೈಮಲ್ಲಿ. ಎಲ್ಲರೂ ತಂದೆ ತಾಯಿ ಎಲ್ಲರೂ ಹಿಡ್ಕೊಂಡು ಗಂಡನ ಹಿಡ್ಕೊಂಡು ಹೇಳ್ತೀನಿ, ಎಲ್ಲರೂ ಅಷ್ಟು ಪ್ರೀತಿ ತೋರಿಸ್ತಾರೆ. ಆ ಕಡೆ ಓಡಾಡಿ ಇದೊಂದು ಖುಷಿ ನೋಡ್ರಿ. ಓಕೆ ಸ್ನೇಹಿತರೆ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ. ಹೊಸಬ್ರು ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಮಕ್ಕಳ ಬಗ್ಗೆ ನನಗೂ ಕೂಡ ಹೆಂಗೆ ಅನ್ನಿಸ್ತು, ನಿಮ್ಮ ಮಕ್ಕಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಒಂದು ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡ್ಬಿಟ್ಟು ನನಗೆ. ಸ್ವಲ್ಪ ಬಿಡು